ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರು ಯಾರು ಯಾವ ಯಾವ ರೂಪದಲ್ಲಿ ದೇವತೆಗಳನ್ನು ಶ್ರದ್ಧೆಯಿಂದ ಅರ್ಚಿಸುತ್ತಾರೋ ಅವರವರಿಗೆ ಆಯಾ ದೇವತೆಗಳಲ್ಲಿಯೇ ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ನಾನು ಮಾಡುತ್ತೇನೆ. ಮನುಷ್ಯನ ಮನಸ್ಸೇ ಆಗಿರುವ ಭಗವಂತ ಯಾರು ಯಾವ ರೂಪ ಹಾಗೂ ಯಾವ ರೀತಿಯಲ್ಲಿ ಅರ್ಚಿಸಿದರೂ ಮನುಷ್ಯನ ಮನೋಭಿಲಾಸೆ ಈಡೇರುವಂತೆ ನೋಡಿಕೊಳ್ಳುತ್ತೇನೆ ಎನ್ನುತ್ತಿದ್ದಾನೆ. ಮನುಷ್ಯನ ಮನೋಭಿಲಾಸೆ ಈಡೇರದಿದ್ದರೆ ಯಾವ ಮನುಷ್ಯನೂ ತನ್ನ ಸಂಪ್ರದಾಯವನ್ನು ಮುಂದುವರಿಸಲಾರ. ಪ್ರತಿದಿನ ಮಾಡುವ ಪೂಜೆ ಹಾಗೂ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿದ್ದಕ್ಕೆ ಮನುಷ್ಯನಿಗೆ ನೆಮ್ಮದಿ ಹಾಗೂ ಆತನ ಕಾಮನೆಗಳು ಸಿಗದೇ ಹೋಗಿದ್ದರೆ ಆತ ಅದನ್ನು ಮುಂದುವರಿಸುತ್ತಿರಲಿಲ್ಲ. ದಿವ್ಯ ಶಕ್ತಿಯಾಗಿರುವ ಭಗವಂತನಿಗೆ ಮನುಷ್ಯ ತನ್ನ ಆಕಾಂಕ್ಷೆ ನೆರವೇರುವಂತೆ ನಿರ್ದೇಶಿಸಿದರೆ ಸಾಕು. ಪ್ರಾರ್ಥನೆಯಿಂದ ಪರಿವರ್ತನೆ ಎಂಬಂತೆ ಪ್ರಾರ್ಥನೆಯಿಂದಲೇ ಸಕಲವು ಸಾಕಾರಗೊಳ್ಳುತ್ತವೆ. ಪ್ರಾರ್ಥನೆ ಎಂದರೆ ಬೇಡುವುದಲ್ಲ, ದೃಢ ನಿರ್ಧಾರ ಸಾಕಾರಗೊಳ್ಳಲು ಮಾಡುವ ಹಾರೈಕೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಮೂಡಿಸಿ ತನಗೆ ಆಗಬೇಕಾದ ಕಾರ್ಯಕ್ಕೊಂದು ಮಾದರಿ ರೂಪಿಸಿ ಆ ಮಾದರಿ ಮೂಲಕ ಆಗಬೇಕಾದ ಕಾರ್ಯ ಮಾಡಿಸುವ ತಂತ್ರ. ಒಂದು ಕ್ಷಣದಲ್ಲಿ ವಿನಾಕಾರಣ ವ್ಯಗ್ರವಾಗುವ ಮನಸ್ಸು ಶಾಂತಗೊಳಿಸಲು ಒಂದಿಷ್ಟು ಕ್ರಿಯೆಗಳು ಇಲ್ಲದಿದ್ದರೆ ಕೆಲಸವಿಲ್ಲದ ಮನಸ್ಸು ಭೂತಬಂಗಲೆ ಎನ್ನುವಂತೆ ಮನಸ್ಸನ್ನು ಹದಗೊಳಿಸಲು ಅಥವಾ ಪಳಗಿಸಲು ಒಂದಿಷ್ಟು ಕ್ರಿಯೆಗಳು ಅವಶ್ಯಕ. ಸನಾತನ ಸಂಸ್ಕೃತಿಯಲ್ಲಿ ಅಲ್ಲದೆ ಇತರ ಮತಗಳಲ್ಲೂ ಸಾಕಷ್ಟು ಸಂಪ್ರದಾಯಗಳು ಆಚರಣೆಗಳು ಇರುವುದು ಸಹಜ. ಬೇರೆ ಮತಗಳಿಗೆ ಅಥವಾ ಇತರ ದೇಶಗಳ ಸಂಸ್ಕೃತಿಗೆ ಹೋಲಿಸಿದರೆ ಸನಾತನ ಧರ್ಮದಲ್ಲಿ ಇರುವಷ್ಟು ವಿವಿಧ ಆಚರಣೆಗಳು ಹಾಗೂ ಸಂಪ್ರದಾಯಗಳು ಬೇರೆಲ್ಲೂ ಕಾಣುವುದಿಲ್ಲ. ಪೂಜೆಯ ನೆಪದಲ್ಲಿ ಬಂಧು ಬಳಗಕ್ಕೆ ಅನ್ನಾದಿ ದ್ರವ್ಯ ದಾನ ಮಾಡುವ ಮನುಷ್ಯ ಪ್ರಾಣಿ ಪಕ್ಷಿಗಳಿಗೂ ಜಲಚರಗಳಿಗೂ ಗೋವು ಇತ್ಯಾದಿ ಪ್ರಾಣಿಗಳಿಗೂ ಅನ್ನಾದಿ ಭಕ್ಷ್ಯ ಇಟ್ಟು ಆದರಿಸುತ್ತಾನೆ. ಪ್ರಕೃತಿ ಹಾಗೂ ಪರಿಸರಕ್ಕೆ ಪೂರಕವಾಗಿ ತಾನೂ ಬದುಕಿ ಇತರ ಜೀವಿಗಳ ಬದುಕಿಗೆ ಸಹಾಯಕವಾಗುವ ಈತನಿಗೆ ಇವೆಲ್ಲದರಿಂದ ತನ್ನ ಆನಂದ ಹಾಗೂ ಮನೋಭಿಲಾಷೆ ತೀರದೆ ಹೋಗಿದ್ದಿದ್ದರೆ ಇದನ್ನು ಖಂಡಿತ ಮುಂದುವರಿಸುತ್ತಿರಲಿಲ್ಲ. ಯಾವುದೇ ಅನುಮಾನವಿಲ್ಲದೆ ಯಾವುದೇ ದೇವರನ್ನು ಪೂಜಿಸಿದರೂ ಆ ದೇವರ ರೂಪದಲ್ಲೇ ಅವರಿಗೆ ಶ್ರದ್ಧೆ ಉಂಟಾಗುವಂತೆ ಮಾಡುವುದರ ಮೂಲಕ ಭಕ್ತಿಯಲ್ಲಿ ನಂಬಿಕೆ ಹೆಚ್ಚಿಸಿ ಆತ ಪೂಜಿಸಿದ ದೇವರಲ್ಲಿ ಭಕ್ತಿ ಹೆಚ್ಚಾಗುವಂತೆ ಮಾಡುತ್ತಾನೆ ಭಗವಂತ. ಹರಿ ಓಂ.